ನಿನಗೆ ವೀಲ್ ಚೇರ್ ವ್ಯವಸ್ಥೆ ಮಾಡಿಕೊಟ್ರ ಬಸ್ ಸ್ಟ್ಯಾಂಡಿಗೆ ಹೋಗಕ್ಕೆ? ಮಾಡಿಕೊಟ್ರೆ. ಅದಕ್ಕೆ ಬಗ್ಗೆ ನಿನ್ನ ಅಭಿಪ್ರಾಯ? ನನ್ನ ಅಭಿಪ್ರಾಯ ಧನ್ಯವಾದಗಳನ್ನು ಹೇಳ್ತೀನಿ. ಉರಿ ಬಿಸಿಲಿನಲ್ಲಿ ಅರ್ಧ ಕಿಲೋಮೀಟರ್ ತೆವಳುತ್ತಾ ಪರೀಕ್ಷಾ ಕೇಂದ್ರಕ್ಕೆ ಸಾಗುತ್ತಿದ್ದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಯ ನೋವಿನ ಕಥೆ ಈಗ ಸುಖಾಂತ್ಯ ಕಂಡಿದೆ. ಕೊಪ್ಪಳ ಜಿಲ್ಲೆಯ ದೋಟಿಹಾಳದಲ್ಲಿ ಪ್ರಜ್ವಲ್ ಹಿರೇಮಠ ಎಂಬ ವಿದ್ಯಾರ್ಥಿ ವೀಲ್ಚೇರ್ ಇಲ್ಲದೆ ಬಿಸಿಲಿನಲ್ಲಿ ಸಾಗಿಕೊಂಡು ಬಸ್ ನಿಲ್ದಾಣಕ್ಕೆ ಹೋಗುತ್ತಿದ್ದ ದೃಶ್ಯ ಇತ್ತೀಚೆಗೆ ಭಾರೀ ಚರ್ಚೆಗೆ ಕಾರಣವಾಗಿತ್ತು. ಈ ಬಗ್ಗೆ ಉದಯವಾಣಿ ವರದಿ ಮಾಡಿತ್ತು. ವರದಿ ಪ್ರಕಟವಾಗುತ್ತಿದ್ದಂತೆ ಎಚ್ಚೆತ್ತ ಹಿರಿಯ ಅಧಿಕಾರಿಗಳು ಕೂಡಲೇ ವಿದ್ಯಾರ್ಥಿಗೆ ವೀಲ್ಚೇರ್ ವ್ಯವಸ್ಥೆ ಮಾಡುವಂತೆ ಸೂಚನೆ ನೀಡಿದರು. ಪರಿಣಾಮವಾಗಿ 2ನೇ ಪರೀಕ್ಷೆಯ ದಿನದಂದು ಗ್ರಾಮ ಪಂಚಾಯತ್ ವತಿಯಿಂದ ವೀಲ್ಚೇರ್ ವ್ಯವಸ್ಥೆ ಮಾಡಲಾಗಿದೆ. ಸರ್, ನಾನು ಈ ಪರೀಕ್ಷಾ ಕೇಂದ್ರದಲ್ಲಿ CRP ಆಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ಮುಖ್ಯವಾಗಿ ಈ ಪರೀಕ್ಷಾ ಕೇಂದ್ರದಲ್ಲಿ ಪ್ರಜ್ವಲ್ ಅಂತಕ್ಕಂಥ ವಿದ್ಯಾರ್ಥಿ ಒಂದು ವಿಶೇಷ ಚೇತನವುಳ್ಳ ಮಗುವಿದ್ದು, ಇದು ಆ್ಯಕ್ಚುಲಿ ನಮಗೆ ಮೊದಲನೇ ಪೇಪರ್ ಆದಂಥ ಕನ್ನಡ ಪೇಪರ್ಗೆ ಈ ಮಗುವಿನ ಮಾಹಿತಿ ಇರಲಿಲ್ಲ. ಸದರಿ ಕೇಂದ್ರದ ಮುಖ್ಯಸ್ಥರು ಮತ್ತು ನಾವು ಈ ಮಗುವಿಗೆ ಇಂದಿನಿಂದ ಒಂದು ವೀಲ್ಚೇರ್ ವ್ಯವಸ್ಥೆಯನ್ನು ಮಾಡಿ ಮಗುವಿಗೆ ಕರ್ಕೊಂಡು ಬರ್ತಕ್ಕಂಥ ಮತ್ತು ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಕಡ್ಡಾಯವಾಗಿ ಉಳಿದ ಒಂದು ಪೇಪರ್ಗಳಿಗೂ ಕೂಡ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ. ಈ ವಿದ್ಯಾರ್ಥಿ ಈ ಮಟ್ಟಕ್ಕೆ ಅಂಗವಿಕಲದನ ಅಂತ ಹೇಳಿ ನನಗೆ ಮಾಹಿತಿ ಬರಲಿಲ್ಲ. ಆದರೆ ಮಾಹಿತಿ ಈಗ ಬಂದಿದೆ. ಇವತ್ತಿಂದನೇ ಈ ಹುಡುಗ ಉಳಿದೆಲ್ಲ ಪ್ರಶ್ನೆ ಪತ್ರಿಕೆಗಳು ಅಥವಾ ಪರೀಕ್ಷಾ ಕಾರ್ಯಗಳಲ್ಲಿ ಇವನಿಗೆ ಇದೇ ರೀತಿಯಲ್ಲಿ ವೀಲ್ ಚೇರ್ ಮುಖಾಂತರ ಇವ್ರ ಮನೆಗೆ ಅಥವಾ ಬಸ್ ಸ್ಟ್ಯಾಂಡಿಗೆ ಮುಟ್ಟಿಸೋ ವ್ಯವಸ್ಥೆ ನಾನು ಖಂಡಿತವಾಗಿ ಕೇಂದ್ರದ ಕಡೆಯಿಂದ ಮುಖ್ಯಸ್ಥನಾಗಿ ಮುಖ್ಯ ಅಧೀಕ್ಷಕನಾಗಿ ಮಾಡಿಕೊಡ್ತೇನೆ ಅಂತ ತಮ್ಮಲ್ಲಿ ವಿನಂತಿಸಿದೆ. ನಮ್ಮ ಪಕ್ಕದ ಕ್ಯಾದಿಗುಂಪ ಶಾಲೆಯ ಪ್ರೌಢಶಾಲೆ ವಿದ್ಯಾರ್ಥಿ ಸರ್. ಹ್ಯಾಂಡಿಕ್ಯಾಪ್ ಈ ತೊಬ್ಬತ್ತ ಮತ್ತು ಈ ಥರ ಯಾವ ಅದಾವ ಸರ್? ಆದರೆ ಈ ಥರದ ವಿದ್ಯಾರ್ಥಿ ಇವನೊಬ್ಬನೇ ಇರೋದು. ಉಳಿದಂತೆ 4 ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ಮನೆಗೆ ಹೋಗುವಂಥ ವಿದ್ಯಾರ್ಥಿಗಳಿದ್ದಾರೆ. ಅವ್ರುಗಳಿಗೆ ತೊಂದರೆ ಇಲ್ಲ. ಈಗ ವ್ಯವಸ್ಥೆ ಮಾಡಿದರೆ ಇನ್ನೂ 4 ಪೇಪರ್ ಮಾಡ್ತೀನಿ ಸರ್. ಕಂಟಿನ್ಯೂಸ್ ಆಗಿ ಕೊನೆ ಪೇಪರ್ ತನಕ ಈ ವಿದ್ಯಾರ್ಥಿಗೆ ಇದೇ ಚೇರ್ನ ವ್ಯವಸ್ಥೆ ಮಾಡ್ತೀನಿ. ಈ ಮೂಲಕ ಪ್ರಜ್ವಲ್ ಈಗ ನೆಮ್ಮದಿಯಾಗಿ ಪರೀಕ್ಷೆ ಬರೆಯುವಂತಾಗಿದೆ. ಸಮಯಕ್ಕೆ ಸರಿಯಾಗಿ ಸ್ಪಂದಿಸಿದ ಅಧಿಕಾರಿಗಳಿಗೆ ಮತ್ತು ಧ್ವನಿಯಾದ ವರದಿಗಾರರಿಗೆ ಪ್ರಜ್ವಲ್ ಅಭಿನಂದನೆ ಸಲ್ಲಿಸಿದ್ದಾರೆ. ನಿನಗೆ ವೀಲ್ ಚೇರ್ ವ್ಯವಸ್ಥೆ ಮಾಡಿಕೊಟ್ರ ಬಸ್ ಸ್ಟ್ಯಾಂಡಿಗೆ ಹೋಗಕ್ಕೆ? ಮಾಡಿಕೊಟ್ರೆ. ಅದಕ್ಕೆ ಬಗ್ಗೆ ನಿನ್ನ ಅಭಿಪ್ರಾಯ? ನನ್ನ ಅಭಿಪ್ರಾಯ ಧನ್ಯವಾದಗಳನ್ನು ಹೇಳ್ತೀನಿ. ಯಾರಿಗೆ? ಶಾಲೆ ಗುರುಗಳಿಗ್ರಿ ಮತ್ತು ಪತ್ರಕರ್ತರಿಗೆ, ಪಂಚಾಯತ್ ಅವ್ರಿಗೆ ನಮ್ಮ ಧನ್ಯವಾದಗಳು.